ಪಿ ರೇಷಿಯೋ ಮೋಸ್ಟ್ ಇಂಪಾರ್ಟೆಂಟ್ ರೇಷಿಯೋ ಆ್ಯಂಡ್ ಮೋಸ್ಟ್ ಕನ್ಫ್ಯೂಸಿಂಗ್ ರೇಷಿಯೋ. ಈ ಪಿ ಬಗ್ಗೆ ಯಾರು ಅರ್ಥ ಮಾಡ್ಕೊಂಡಿದ್ದಾರೋ ಅವರು ಇದುವರೆಗೂ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡಿದ್ದಾರೆ. ಯಾರು ಅರ್ಥ ಮಾಡ್ಕೊಂಡಿಲ್ವೋ ಅವರು ದುಡ್ಡನ್ನ ಕಳ್ಕೊಂಡಿದ್ದಾರೆ. ಈ ದುಡ್ಡು ಮಾಡಿರೋದು ಕೂಡ ಪಿ ಇಂದಾನೆ, ದುಡ್ಡು ಕಳ್ಕೊಂಡಿರೋದ್ರಿಂದನೂ ಪಿ ಇಂದಾನೆ. ಹಾಗಾದರೆ ಈ ಪಿ ಅಂದರೆ ಏನು ಅಂತ ನಿಮ್ಗೆ ಪೂರ್ತಿಯಾಗಿ ಅರ್ಥ ಆಗಬೇಕಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಪಿ ಅಂದರೆ ಪ್ರೈಸ್ ಟು ಅರ್ನಿಂಗ್. ಈ ಪಿ ಬಗ್ಗೆ ನಿಮ್ಗೆ ಕರೆಕ್ಟಾಗಿ ಅರ್ಥ ಆಗಬೇಕಂದ್ರೆ ನಾನು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಒಂದು ಪಾನಿಪುರಿ ಅಂಗಡಿ ಇದೆ ಅಂದ್ಕೊಳ್ಳಿ. ಈ ಪಾನಿಪುರಿ ಅಂಗಡಿಯಲ್ಲಿ ಒಂದು ವರ್ಷಕ್ಕೆ 1 ಲಕ್ಷ ರೂಪಾಯಿ ಲಾಭ ಮಾಡ್ತಾ ಇದ್ದೇನೆ ಅಂದ್ಕೊಳ್ಳಿ. 1 ಲಕ್ಷ ರೂಪಾಯಿ ಲಾಭ ಅಂದರೆ ಪಾನಿಪುರಿಗೆ ಏನೇನು ಯೂಸ್ ಮಾಡ್ತಾರೆ ಅದೆಲ್ಲ ರಾ ಮೆಟೀರಿಯಲ್ ಆಗಲಿ, ಪಾನಿ ಆಗಲಿ, ಪೂರಿ ಆಗಲಿ ಅಥವಾ ಮಸಾಲೆ ಪ್ರಾಡಕ್ಟ್ ಆಗಲಿ, ಅವ್ನ ಸ್ಯಾಲ್ರಿ ಆಗಲಿ, ಇದನ್ನೆಲ್ಲನೂ ಮೈನಸ್ ಮಾಡಿಬಿಟ್ಟು ಉಳಿದಿರುವಂಥ ಅಮೌಂಟ್ನ ಲಾಭ ಅನ್ನೋದು. ಹಾಗೆ ಈ ಪಾನಿಪುರಿ ಅಂಗಡಿ 1 ವರ್ಷಕ್ಕೆ 1 ಲಕ್ಷ ರೂಪಾಯಿ ಲಾಭ ಮಾಡ್ತಾ ಇದೆ ಅಂದ್ಕೊಳ್ಳಿ. ಈ ಪಾನಿಪುರಿ ಅಂಗಡಿ ಹತ್ರ 100 ಶೇರ್ ಇದೆ. ಅಂದರೆ 1 ಲಕ್ಷ ಡಿವೈಡೆಡ್ ಬೈ 100 ಮಾಡಿದ್ರೆ 1,000 ಬರುತ್ತೆ. ಈ 1,000ನೇ EPS ಅಂದರೆ ಅರ್ನಿಂಗ್ ಪರ್ ಶೇರ್. ಈ 1 ಲಕ್ಷ ಹೇಗಂದರೆ ಈ 1 ಲಕ್ಷ ಒಂದು ಪ್ರಾಫಿಟ್ಟು ಡಿವೈಡೆಡ್ ಬೈ 100 ಯಾಕಂದರೆ ಇವನ ಹತ್ರ 100 ಶೇರ್ಸ್ ಇದೆ, ಅದಕ್ಕೋಸ್ಕರ ಡಿವೈಡೆಡ್ ಬೈ 100 ತೊಗೋತಾ ಇದ್ದೀನಿ. ಈಗ ಡಿವೈಡೆಡ್ ಬೈ 100 ಮಾಡಿದ್ರೆ 1,000 ಬರುತ್ತೆ. ಈ 1,000ನೇ EPS ಅಂದರೆ ಅರ್ನಿಂಗ್ ಪರ್ ಶೇರ್. ಅಂದರೆ ಈ ಪಾನಿಪುರಿ ಅಂಗಡಿಯಲ್ಲಿರೋ ಎವ್ರಿ ಒಂದು ಶೇರ್ ಕೂಡ 1,000 ರೂಪಾಯಿ ಲಾಭ ಮಾಡ್ತಾ ಇದೆ. ಹಾಗಾದರೆ 100 ಶೇರ್ ಎಷ್ಟು ಲಾಭ ಮಾಡ್ತಾ ಇದೆ? 1 ಲಕ್ಷ ಲಾಭ ಮಾಡ್ತಾ ಇದೆ. ಇದೇ ರೀತಿ ಈಗ ನಾನೇನಾದರೂ ಈ ಪಾನಿಪುರಿ ಅಂಗಡಿನ ಪರ್ಚೇಸ್ ಮಾಡ್ಕೋಬೇಕು ಅಂತ ಇದ್ದೀನಿ ಅಂದ್ಕೊಂಡು ನಾನು ಹೋಗಿ ಕೊಂಡ್ಕೋಬೇಕಂತ ಇದ್ದೀನಿ. ಆವಾಗ ಅವನು ಏನು 1 ಲಕ್ಷ ಲಾಭಕ್ಕಂತ ಅವ್ನು ಕೊಡೋಲ್ಲ. ಈ 1 ವರ್ಷಕ್ಕೆ 1 ಲಕ್ಷ ಲಾಭ ಮಾಡಿದ್ದೇನೆ, ನೀನು 1 ಲಕ್ಷ ಕೊಡು, ಈ ಪಾನಿಪುರಿ ಅಂಗಡಿನ ತೊಗೊಂಡು ಹೋಗು ಅಂತ ಅವ್ನು ಹೇಳಲ್ಲ. ಯಾಕೆ ಹೇಳಲ್ಲ ಅಂದರೆ ಅವ್ನು ಇಷ್ಟು ವರ್ಷ ಕಷ್ಟಪಟ್ಟು ಮಾಡಿರ್ತಾನೆ, ಕಸ್ಟಮರ್ಸ್ನ ಅಟ್ರಾಕ್ಟ್ ಮಾಡಿರ್ತಾನೆ, ಆಟೋಮೆಟಿಕ್ಕಾಗಿ ಬಿಸ್ನೆಸ್ ಮಾಡೋದು ಮಾಡಿರ್ತಾನೆ, ಇಷ್ಟೆಲ್ಲ ಕಷ್ಟಪಟ್ಟಿರ್ತಾನೆ. ಅದಕ್ಕೆ ಅವ್ನು ಎಷ್ಟು ಹೇಳ್ತಾನೆ ಅಂದರೆ 10 ಲಕ್ಷ ಕೇಳ್ತಾನೆ. ಅವ್ನು ಯಾವ ರೀತಿ ಕೇಳ್ದ? ಈಗ 1 ಲಕ್ಷ ಅವ್ನು ಮಾಡ್ತಾಯಿರೋ ಎವ್ರಿ ಇಯರ್ 1 ಲಕ್ಷ ಮಾಡ್ತಿರೋ ಅವ್ನು ಪ್ರಾಫಿಟ್ಟು ಈ 1 ಲಕ್ಷಕ್ಕೆ 10 ಪಟ್ಟಿ ಕೇಳ್ದ, ಅಂದರೆ 10 ಲಕ್ಷ ಕೇಳ್ದ. ಈ 10 ಪಟ್ಟಿ ಕೇಳಿದ್ದೇನೆ ಪಿ ಅಂತ ಹೇಳ್ತಾರೆ. ಅಂದರೆ ಈ 1 ಲಕ್ಷ 10 ಲಕ್ಷ ಆಗೋದಕ್ಕೆ 10 ಪಟ್ಟಾಯಿತು. ಈ ಏನು 10 ಪಟ್ಟಿ ಕೇಳಿದಾನಲ್ಲ ಅದನ್ನೇ ಪಿ ಅನ್ನೋದು. ಎಷ್ಟು ಟೈಮ್ಸ್ ಕೇಳ್ತಾನಲ್ಲ ಆ ಟೈಮ್ಸನ್ನೇ ಪಿ ಅನ್ನೋದು. ಈಗ ಈ ಪಾನಿಪುರಿ ಅಂಗಡಿ ಪಿ ಎಷ್ಟಾಯ್ತು ಹೇಳಿ? 10 ಆಯಿತು, ಯಾಕಂದರೆ ಅವ್ನು 10 ಪಟ್ಟಿ ಕೇಳಿದ್ದಾನೆ. ಈಗ ನಾನೇನಾದರೂ ಇನ್ವೆಸ್ಟ್ ಮಾಡಬೇಕು ಅಂದರೆ ನಾನೇನಾದರೂ ಪಾನಿಪುರಿ ಅಂಗಡಿನ ಪರ್ಚೇಸ್ ಮಾಡಬೇಕು ಅಂತ ಪೂರ್ತಿಯಾಗಿ ಪರ್ಚೇಸ್ ಮಾಡಬೇಕು ಅಂದರೆ ಅವ್ನು 10 ಲಕ್ಷ ಕೊಡಬೇಕು ಅಂತ. ಇದನ್ನೇ ಪಿ ಅನ್ನೋದು. ಈಗ ನಾನು 5 ಲಕ್ಷ ಕೊಡ್ತೀನಿ, ಯಾಕಂದರೆ ನನಗೆ ಪೂರ್ತಿಯಾಗಿ ನಾನೇ ಬಿಸ್ನೆಸ್ ನಡ್ಸೋಕ್ಕಾಗಲ್ಲ, ನಾನೇ ಪಾನಿಪುರಿ ಅಂಗಡಿ ನಡ್ಸೋಕ್ಕಾಗಲ್ಲ, ನಾನು ಜಸ್ಟ್ ಇನ್ವೆಸ್ಟ್ ಮಾಡ್ತೀನಿ ಅಷ್ಟೇ. ಅದಕ್ಕೋಸ್ಕರ ನಾನು 5 ಲಕ್ಷ ಇನ್ವೆಸ್ಟ್ ಮಾಡ್ತೀನಿ. ಅಂದರೆ ನಾನು 10 ಪಟ್ಟ ಕೊಟ್ಟಾಗಾಯಿತು. ಅಂದರೆ 10 ಲಕ್ಷಕ್ಕೆ ನನಗೆ 50 ಶೇರ್ ಅಷ್ಟೇ ಸಾಕು. ಅಂದರೆ 100 ಶೇರಿಗೆ 10 ಲಕ್ಷ ಅಂದರೆ ನನಗೆ 50 ಶೇರ್ ಮಾತ್ರ ಸಾಕು. ಅಂದರೆ ನಾನು 5 ಲಕ್ಷ ಇನ್ವೆಸ್ಟ್ ಮಾಡ್ತೀನಿ. ಇವಾಗ ನಾನು ಇನ್ವೆಸ್ಟು 5 ಲಕ್ಷ ಆಯಿತು, ಅಂದರೆ ನಾನು 10 ಪಟ್ಟು ಕೊಟ್ಟೆ. ಅದೇ ರೀತಿ ಎವ್ರಿ ಇಂಡಿವಿಜುವಲ್ ಶೇರ್ನ ಚೆಕ್ ಮಾಡೋಣ. ಈಗ ಇನ್ನೊಬ್ಬ ಬರ್ತಾನೆ, ನನಗೆ 1 ಶೇರ್ ಮಾತ್ರ ಸಾಕು ಅಂತ ಹೇಳ್ತಾನೆ. 1 ಶೇರ್ ಮಾತ್ರ ಸಾಕು ಅಂದರೆ ಅವ್ನು 1 ಶೇರ್ನ ಅವ್ನು ಯಾವ ರೀತಿ ಕೊಡ್ತಾನೆ? ಈ ಪಾನಿಪುರಿ ಅಂಗಡಿ EPS ಎಷ್ಟು ಹೇಳಿ? 1,000. ಅಂದರೆ ಈ 1,000ದ 10 ಪಟ್ಟು ಕೇಳ್ತಾನೆ, ಅಂದರೆ 10,000 ಕೇಳ್ತಾನೆ. ಆವಾಗ ಈ ಶೇರ್ ಪ್ರೈಸ್ ವ್ಯಾಲ್ಯೂ 10,000, EPS 1,000, ಪಿ 10. ಇವಾಗ ಅರ್ಥ ಆಯ್ತಾ? ಅಂದರೆ EPS ಎವ್ರಿ ಒಂದು ಶೇರ್ 1,000 ದುಡಿತಾ ಇದೆ ಅಂದರೆ ಇವನು 1 ಶೇರ್ನ ಬೈ ಮಾಡೋದಕ್ಕೆ 10,000 ಕೊಡಬೇಕು, ಅಂದರೆ ಅದು 10 ಪಟ್ಟು ಕೊಡಬೇಕು. ಇದನ್ನೇ ಪಿ ಅನ್ನೋದು. ಇವಾಗ ಶೇರ್ ಪ್ರೈಸು 10,000 ಆಯಿತು, EPS 1,000 ಆಯಿತು, ಪಿ 10 ಆಯಿತು. ಈಗ ಅರ್ಥ ಆಗಲಿಲ್ವಾ? ಇದನ್ನೇ ವಾಪಸ್ ಇನ್ನೊಂದು ಸಲ ನೋಡಿ. ಆವಾಗಲೂ ಅರ್ಥ ಆಗಲಿಲ್ವಾ? ನಾನು ಸಿಂಪಲ್ ಟ್ರಿಕ್ ಹೇಳ್ತೀನಿ, ಅದನ್ನು ಮಾಡಿ. ಈಗ ಯಾವುದೇ ಒಂದು ಕಂಪ್ನಿಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂದರೆ ಅದ್ರ ಪಿ ಎಷ್ಟಿದೆ? ಫಾರ್ ಎಕ್ಸಾಂಪಲ್ ಈ ಪಾನಿಪುರಿ ಅಂಗಡಿದೆ ತೊಗೊಳ್ಳಿ. ಈ ಪಾನಿಪುರಿ ಅಂಗಡಿದು ಪಿ 10 ಇದೆ ಅಂದ್ಕೊಳ್ಳಿ. ಅಂದರೆ 1 ರೂಪಾಯಿ ದುಡಿಯೋದಕ್ಕೋಸ್ಕರ ನೀವು 10 ರೂಪಾಯಿ ಕೊಡ್ತಾ ಇದ್ದೀರಾ ಅಂತ ಅರ್ಥ. ಪಿನ ಇಷ್ಟೇ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ನೀವು 1 ರೂಪಾಯಿ ದುಡಿಯೋದಕ್ಕೋಸ್ಕರ ಎಷ್ಟು ರೂಪಾಯಿ ಕೊಡ್ತಾ ಇದ್ದೀರಾ ಅಂತ ಅರ್ಥ. ಇದನ್ನೇ ಪಿ ಅನ್ನೋದು. ಅಂದರೆ ನೀವು 1 ರೂಪಾಯಿ ದುಡಿಯೋದಕ್ಕೋಸ್ಕರ 10 ರೂಪಾಯಿ ಕೊಡ್ತಾ ಇದ್ದೀರಾ, ಅಂದರೆ 1,000 ದುಡಿಯೋದಕ್ಕೋಸ್ಕರ ಎಷ್ಟು ಕೊಡ್ತಾ ಇದ್ದಾರೆ? ಈ EPS 1,000 ಇದೆ, ಹಾಗಾದರೆ ನೀವು 1,000 ದುಡಿಯೋದಕ್ಕೆ 10,000 ಕೊಡ್ತಾ ಇದ್ದೀರಾ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ಇದನ್ನು ಒಂದು ಎಕ್ಸಾಂಪಲ್ ರೀತಿ ನೋಡೋಣ. ನೀವು ಇದು ಸ್ಕ್ರೀನರಿಗೆ ಬನ್ನಿ. ಸ್ಕ್ರೀನರಿಗೆ ಬಂದು ಇಲ್ಲಿ ಇನ್ಫೋಸಿಸ್ ಅಂತ ಟೈಪ್ ಮಾಡಿ. ಈಗ ಇನ್ಫೋಸಿಸ್ದು ಪಿ ಎಷ್ಟಿದೆ ಅಂತ ಚೆಕ್ ಮಾಡೋದಕ್ಕೆ ಇಲ್ಲಿ ಕೆಳಗಡೆ ಬನ್ನಿ. ಇಲ್ಲಿ ಕೆಳಗಡೆ ಬಂದ ತಕ್ಷಣ ಇಲ್ಲಿ ಪಿಯರ್ ಕಂಪ್ಯಾರಿಸನ್ ಅಂತಿದೆ ನೋಡಿ. ಇನ್ಫೋಸಿಸ್ ಅಂತ ಪಿಯರ್ ಕಂಪ್ಯಾರಿಸನ್ ಅಂದರೆ ಅವ್ರ ಕಾಂಪಿಟೇಟರ್, ಅದೇ ಬಿಸ್ನೆಸ್ ಮಾಡ್ತಿರೋ ಬೇರೆ ಬೇರೆ ಕಾಂಪಿಟೇಟರ್ದು ಪಿ ಏನಿದೆ ಅಂತ ಚೆಕ್ ಮಾಡೋದಕ್ಕೆ ಇಲ್ಲಿ ನೋಡಿ. TCS ಎಷ್ಟಿದೆ? 31 ಇದೆ. ಇನ್ಫೋಸಿಸ್ದು 26 ಇದೆ. HCLದು 25 ಇದೆ. ಈ ಥರ ಈಗ ಇನ್ಫೋಸಿಸ್ ಪಿ 26 ಇದೆ. ಶೇರ್ ಪ್ರೈಸ್ ಎಷ್ಟಿದೆ? 1,567 ರೂಪಾಯಿ 10 ಪೈಸೆ ಇದೆ. ಈಗ ಈ 1,567 ರೂಪಾಯಿ ಹೇಗೆ ಬಂತು ಅಂದರೆ ಪಿ 26 ಇದೆಯಾ? ಇಲ್ಲಿ ಕೆಳಗಡೆ ಹಾಗೆ ಕೆಳಗಡೆ ಬನ್ನಿ. ಈ P&L ಸ್ಟೇಟ್ಮೆಂಟಲ್ಲಿ ನೋಡಿ, ಇಲ್ಲಿ ಕೆಳಗಡೆ ನೋಡಿ EPS ಇನ್ ರುಪೀಸ್ ಅಂತ ಕಾಣ್ತಾ ಇದೆ. 59 ರೂಪಾಯಿ 76 ಪೈಸೆ ಇದೆ. 59 ರೂಪಾಯಿ 76 ಪೈಸೆ ಇದೆ. ಇದು 1 ವರ್ಷದ EPS ಅಂದರೆ ಅರ್ನಿಂಗ್ ಪರ್ ಶೇರ್. ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿ. 59 ರೂಪಾಯಿ 26 ಪೈಸೆ ಇಂಟು ಪಿ ಎಷ್ಟಿದೆ? 26 ಇದೆ. 26.14 ಇದೆ. 26.14 ಎಷ್ಟು ಬಂತು? 1,549 ರೂಪಾಯಿ ಬಂತು.
ಈಗ ಶೇರ್ ಪ್ರೈಸ್ ಎಷ್ಟಿದೆ? 1567, ಅಂದರೆ ಅಪ್ರಾಕ್ಸಿಮೇಟ್ಲಿ ಸೇಮ್ ಇದೆ. ಅಂದರೆ ಇದು ಶೇರ್ ಪ್ರೈಸ್ ವ್ಯಾಲ್ಯೂ ದಿನೇ ದಿನೇ ಮೇಲೆ ಕೆಳಗೆ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಆದರೆ EPS 1000 ಒಂದು ವರ್ಷದ್ದು ನಾವು P&L ಸ್ಟೇಟ್ಮೆಂಟಲ್ಲಿ ತೋರಿಸ್ತೀವಿ, ಒಂದು ವರ್ಷದಲ್ಲಿ ಎಷ್ಟು ಲಾಭ ಮಾಡಿತ್ತು ಅನ್ನೋದು. ಡೈಲಿ ಇದು ಶೇರ್ ಪ್ರೈಸ್ ಥರ ಮೇಲೆ ಕೆಳಗೆ ಹೋಗಲ್ಲ, ಆದರೆ ಆಲ್ಮೋಸ್ಟ್ ಸೇಮ್ ಇದೆ. ನೋಡಿ 1500 ಇದೆಯಾ, ಇದು ಕೂಡ 1549 ಇದೆ. ಅಂತ ಏನು ಡಿಫ್ರೆನ್ಸ್ ಇಲ್ಲ. ಇದನ್ನೇ P ಅನ್ನೋದು. P ಅಂದರೆ ₹1 ದುಡಿಯೋದಕ್ಕೋಸ್ಕರ ಎಷ್ಟು ರೂಪಾಯಿ ಕೊಡ್ತಾ ಇದ್ದೀರಾ ಅಂತ ಅರ್ಥ. ನೀವು ಈ ಕಂಪನಿಯಲ್ಲಿ ₹1 ದುಡಿಯೋದಕ್ಕೋಸ್ಕರ ಎಷ್ಟು ರೂಪಾಯಿ ಕೊಡ್ತಾ ಇದ್ದೀರಾ ಅಂತ ಅರ್ಥ. ಈಗ ಅದೇ ರೀತಿ ಇನ್ಫೋಸಿಸಲ್ಲಿ ನೀವು ₹1 ದುಡಿಯೋದಕ್ಕೋಸ್ಕರ ₹26 ಕೊಡ್ತಾ ಇದ್ದೀರಾ ಅಂತ ಅರ್ಥ. ಇದನ್ನೇ P ಅನ್ನೋದು. ಈಗ ಅದೇ ರೀತಿ ಹಿಂದೂಸ್ತಾನ್ ಯೂನಿಲಿವರ್ P ಎಷ್ಟಿದೆ? ಹಿಂದೂಸ್ತಾನ್ ಯೂನಿಲಿವರ್ P 58 ಇದೆ. ಹಿಂದೂಸ್ತಾನ್ ಯೂನಿಲಿವರ್ ಏನು ಮಾಡುತ್ತೆ? ಅದು FMCG ಪ್ರಾಡಕ್ಟ್ನ ತಯಾರು ಮಾಡುತ್ತೆ. FMCG ಅಂದರೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗುಡ್ಸ್, ಅಂದರೆ ಸೋಪು, ಶಾಂಪು, ಹೇರ್ ಡ್ರೈಯರು, ಈ ಥರ ಇಲ್ಲಿ ಬರ್ತಾ ಇದೆ ನೋಡಿ. ಇದೆಲ್ಲನೂ ಹಿಂದೂಸ್ತಾನ್ ಯೂನಿಲಿವರ್ ಪ್ರಾಡಕ್ಟೇ. ಇದನ್ನೆಲ್ಲನೂ ಎಲ್ಲರೂ ನಾವು ಯೂಸ್ ಮಾಡ್ತೀವಿ. ಅದರಿಂದ ಊರಿಗೆಲ್ಲ ಗೊತ್ತಿರೋದ್ರಿಂದ ಹಿಂದೂಸ್ತಾನ್ ಯೂನಿಲಿವರ್ದು P ಕಡಿಮೆ ರೇಟಿಗೆ ಸಿಗಲ್ಲ. ಅದೇ ಥರ ಹಿಂದೂಸ್ತಾನ್ ಯೂನಿಲಿವರ್ ಅಂತ ಕಂಪ್ನಿಯಲ್ಲಿ ಗ್ರೋತ್ ಕೂಡ ಕಡಿಮೆ ಇರುತ್ತೆ. ಇದನ್ನೇ P ಅನ್ನೋದು. P ಯಾವಾಗಲೂ ಡಿಮ್ಯಾಂಡ್ ಮೇಲೆ ಹೋಗ್ತಾ ಇರುತ್ತೆ. ಈಗ ಶೇರ್ ಪ್ರೈಸ್ ಮೇಲೆ ಹೋಗೋದಕ್ಕೆ ಎರಡೇ ಕಾರಣ, ಒಂದು ಡಿಮ್ಯಾಂಡು, ಇನ್ನೊಂದು ಸಪ್ಲೈ. ಡಿಮ್ಯಾಂಡ್ ಜಾಸ್ತಿ ಆದಾಗ ಶೇರ್ ಪ್ರೈಸ್ ಮೇಲೆ ಹೋಗುತ್ತೆ, ಸಪ್ಲೈ ಜಾಸ್ತಿ ಆದಾಗ ಶೇರ್ ಪ್ರೈಸ್ ಕೆಳಗಡೆ ಬರುತ್ತೆ. ಅಂದರೆ ಡಿಮ್ಯಾಂಡ್ ಜಾಸ್ತಿ ಅಂದರೆ ಎಲ್ಲರೂ ಜನರು ಹೋಗಿ ಬೈ ಮಾಡ್ತಾ ಇರ್ತಾರೆ, ಅವಾಗ ಶೇರ್ ಪ್ರೈಸ್ ಮೇಲೆ ಹೋಗುತ್ತೆ. ಸಪ್ಲೈ ಜಾಸ್ತಿ ಅಂದರೆ ಎಲ್ಲರೂ ಸೆಲ್ ಮಾಡ್ತಾ ಹೋಗ್ತಾ ಇರ್ತಾರೆ, ಅವಾಗ ಶೇರ್ ಪ್ರೈಸ್ ಕೆಳಗಡೆ ಬರ್ತಾ ಇರುತ್ತೆ. ಈಗ ಅದೇ ರೀತಿ ಏಷ್ಯನ್ ಪೇಂಟ್ಸು P ಎಷ್ಟಿದೆ? 63 ಇದೆ. ಅದೇ ಥರ ಬರ್ಗರ್ ಪೇಂಟ್ದು 65 ಇದೆ. ಅದೇ ನೋಬಲ್ದು 29 ಇದೆ. ಹಾಗಾದರೆ ಇದರಲ್ಲಿ ಯಾವ ಚೀಪು? ಈಗ ನೋಬಲ್ ಚೀಪ್ ಅನ್ಕೊತೀರಾ, ನೋಬಲ್ ಹೋಗಿ ನೀವು ಎಲ್ಲರೂ ಬೈ ಮಾಡ್ತೀರಾ. ಅದೇ ರೀತಿ ಇಲ್ಲಿ ಹೋಗಿ ನೋಬಲ್ದು ಲಾಸ್ಟ್ 10 ಇಯರ್ಸ್ದು ಸ್ಟಾಕ್ ಪ್ರೈಸ್ ಗ್ರೋತ್ ನೋಡಿ 100% ಇದೆ. ಅದೇ ಏಷ್ಯನ್ ಪೇಂಟ್ಸು ಲಾಸ್ಟ್ 10 ಇಯರ್ಸ್ ಗ್ರೋತ್ ನೋಡಿ, ಶೇರ್ ಪ್ರೈಸ್ ಗ್ರೋತ್ ನೋಡಿ 21% ಇದೆ. ಇವಾಗ ಅರ್ಥ ಆಯ್ತಾ? ಕೆಲವೊಂದು ಕಂಪನಿಗಳಿಗೆ ಜಾಸ್ತಿ P ಕೊಟ್ಟರೂ ಲಾಸ್ ಇಲ್ಲ, ಯಾಕಂದರೆ ಆ ಕಂಪನಿಗಳು ಗ್ರೋತ್ ಆಗಿರುತ್ತೆ. P ಕಂಪನಿ ಸ್ಟೆಬಿಲಿಟಿ ಮೇಲೆ ಇರುತ್ತೆ, ಕಂಪನಿ ಪ್ರಾಫಿಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ P ಜಾಸ್ತಿ ಇದೆ ಅಂದ ತಕ್ಷಣ ಅದು ಕಾಸ್ಟ್ಲಿನೂ ಅಲ್ಲ, P ಕಡಿಮೆ ಇದೆ ಅಂದ ತಕ್ಷಣ ಆ ಕಂಪನಿ ಚೀಪು ಅಂತ ಅಲ್ಲ. ಈ P ಅನ್ನೋದು ಕಂಪನಿ ಸ್ಟೆಬಿಲಿಟಿ ಮೇಲೆ ನಿಂತಿರುತ್ತೆ. ಇಟ್ ಈಸ್ ನಾಟ್ ಅ ಸ್ಟಾಕ್ ರೆಕಮೆಂಡೇಷನ್. ನನ್ನ ಮಾತು ಕೇಳ್ಕೊಂಡು ನೀವು ಸ್ಟಾಕ್ನ ಬೈ ಮಾಡಿಬಿಡಿ. ಜಸ್ಟ್ ಅರ್ಥ ಆಗೋಕ್ಕೋಸ್ಕರ ನಾನು ಈ ಕಂಪ್ನಿಗಳ ಹೆಸರು ಹೇಳಿದೆ. ನೀವು ಹೋಗಿ ಈಗ ಏಷ್ಯನ್ ಪೇಂಟ್ ಹೆಸರು ಹೇಳಿದ್ದೇನೆ ಅಂದ ತಕ್ಷಣ ಏಷ್ಯನ್ ಪೇಂಟ್ಸ್ ಹೋಗಿ ಬೈ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ನನ್ನ ಮಾತು ಕೇಳ್ಕೊಂಡು ನೀವು ಬೈ ಮಾಡೋಕ್ಕೆ ಹೋಗಬೇಡಿ. ಇಟ್ ಈಸ್ ನಾಟ್ ಅ ಸ್ಟಾಕ್ ರೆಕಮೆಂಡೇಷನ್. ನಿಮ್ಗೆ ಅರ್ಥ ಆಗಲಿ ಅಂತ ಅನ್ನೋ ಕಾರಣಕ್ಕೆ ನಿಮ್ಗೆ ಹೇಳಿದೆ. ಇದನ್ನೇ P ಅನ್ನೋದು. P ಅಂದರೆ ಇಷ್ಟೇ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ₹1 ದುಡಿಯೋದಕ್ಕೋಸ್ಕರ ಎಷ್ಟು ರೂಪಾಯಿ ಕೊಡ್ತಾ ಇದ್ದೀನಿ ಅಂತ ಅರ್ಥ. ಇದನ್ನ P ಅನ್ನು ನೀವು 50% ಅರ್ಥ ಮಾಡ್ಕೊಂಡ್ರೆ 50% ನೀವು ಲಾಸ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಇದನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದು. P ಮಾತ್ರ ಮೋಸ್ಟ್ ಇಂಪಾರ್ಟೆಂಟು. ನಾನು ನಿಮ್ಗೆ ಪದೇ ಹೇಳ್ತಾ ಇದ್ದೀನಿ. P ಈಸ್ ಮೋಸ್ಟ್ ಇಂಪಾರ್ಟೆಂಟ್. Pನ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಈ ವಿಡಿಯೋನ ಇನ್ನೊಂದು ಸಲ ನೋಡಿ, ಮತ್ತೊಂದು ಸಲ ನೋಡಿ. ಅರ್ಥ ಆಗೋವರೆಗೂ ಬಿಡಬೇಡಿ. ಈಗ ಒಂದು ವಿಷಯದ ಬಗ್ಗೆ ನಿಮ್ಗೆ ಗೊತ್ತಾಯ್ತಾ, ಹೊಸ ವಿಷಯ ಏನಾದರೂ P ಅನ್ನೋದು ಕೇಳಿದ್ರೆ ಈ P ಕಂಪ್ಲೀಟ್ ಸ್ಟಡಿ ಮಾಡಿ. ನೆಕ್ಸ್ಟ್ ಹೇಳ್ತೀನಿ ಮಾರ್ಕೆಟ್ ಕ್ಯಾಪ್ ಅಂದರೆ ಏನು, P&L ಅಂದರೆ ಏನು, ಬ್ಯಾಲೆನ್ಸ್ ಶೀಟ್ ಅಂದರೆ ಏನು, ನೆಟ್ ಪ್ರಾಫಿಟ್ ಅಂದರೆ ಏನು, ಮಾರ್ಜಿನ್ ಅಂದರೆ ಏನು, ಪ್ರತಿಯೊಂದು. ಈಗ ಫಂಡಮೆಂಟಲ್ ಸ್ಟಡೀಸ್ನ ಇದು ಮೊದಲನೇ ವಿಡಿಯೋ P ಬಗ್ಗೆ ಹೇಳ್ತಾ ಇದ್ದೀನಿ. ಇನ್ನು ಪ್ರತಿಯೊಂದು ಕಂಪ್ಲೀಟ್ ಒಂದು ಕಂಪ್ನಿನ ಹೇಗೆ ಅನಲೈಸ್ ಮಾಡಬೇಕು ಅಂತ ನಾನು ನೆಕ್ಸ್ಟ್ ನಿಮ್ಗೆ ವಿಡಿಯೋ ಮಾಡ್ತಾ ಹೋಗ್ತೀನಿ. ನಿಮಗೆ ಫಂಡಮೆಂಟಲ್ ಸೀರೀಸ್ನ ಕಂಪ್ಲೀಟ್ ವಿಡಿಯೋ ಸಿಗಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.